ಕಳ್ಳತನದ ಆರೋಪ ಹಾಗೆ ಅಕ್ರಮ ಗಾಂಜಾ ಸಂಗ್ರಹಣೆ ಮಾಡಿದ್ದ ಆರೋಪಿಯನ್ನ ಹಿಡಿಯುವಲ್ಲಿ ಗದಗ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಗದಗದ ಬೆಟಗೇರಿ ಪೊಲೀಸ್ ಠಾಣೆ ಹಾಗೆ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದ 2 ಪ್ರತ್ಯೇಕ ಪ್ರಕರಣದ ಕುರಿತಂತೆ ಸುಮಾರು 1300 ಗ್ರಾಂ ಗಾಂಜಾ ಹಾಗೆ 30 ಗ್ರಾಂ ಚಿನ್ನಾಭರಣ ಸೇರಿದಂತೆ 2500 ಗ್ರಾಂನಷ್ಟು ಬೆಳ್ಳಿ ಆಭರಣಗಳನ್ನು ವಶಕ್ಕೆ ಪಡೆದಿರುವ ಪೊಲೀಸರು ಕೃತ್ಯಕ್ಕೆ ಬಳಸಿದ್ದ ಒಂದು ಇನೋವಾ ಕಾರನ್ನ ಜಪ್ತಿ ಮಾಡಿದ್ದಾರೆ. ಇನ್ನು 2 ಪ್ರತ್ಯೇಕ ಪ್ರಕರಣದಲ್ಲಿ 4 ಜನ ಆರೋಪಿಗಳನ್ನ ಬಂಧಿಸಿರುವಂತಹ ಪೊಲೀಸರು ಆರೋಪಿಗಳನ್ನ ನ್ಯಾಯಾಲಯಕ್ಕೆ ಒಪ್ಪಿಸಿದ್ದಾರೆ. ದಿನಾಂಕ 26/9/2025 ನಮ್ಮ ಗದಗ ಗ್ರಾಮೀಣ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಹುಲ್ಕೋಟಿ ಗ್ರಾಮದಲ್ಲಿ ಸಿದ್ಧಾರ್ಥ್ ತಂದೆ ಮಂಜುನಾಥ್ ಅನ್ನೋರು ಬಂದು ನಮಗೆ ಒಂದು ಕಂಪ್ಲೇಂಟ್ನ ನೀಡ್ತಾರೆ. ಈ ಕಂಪ್ಲೇಂಟಲ್ಲಿ ಏನಂತ ಹೇಳ್ತಾರೆ ಅಂತ ಹೇಳಿದ್ರೆ, ದಿನಾಂಕ 26ರಂದು ಅವ್ರ ಮನೆಯಲ್ಲಿ ಒಂದು ಕಳ್ತನ ಆಗಿರುತ್ತೆ ಅಂತ ಹೇಳಿ ಅವರು ನಮಗೆ ಒಂದು ಫಿರ್ಯಾದಿ ನೀಡ್ತಾರೆ. ಈ ಕಳ್ತನ ಬಗ್ಗೆ ನಮ್ಮ ತನಿಖಾಧಿಕಾರಿಗಳಾಗಲಿ ಮತ್ತು ಅವರ ಜೊತೆ ಅವರ DSP ಮತ್ತು ಅವರ ಸಿಬ್ಬಂದಿಯವರು ವಿಶೇಷವಾಗಿ ತಂಡನ ರಚನೆ ಮಾಡಿ ಈ ಒಂದು ಪ್ರಕರಣದಲ್ಲಿ ಯಾರು ಭಾಗಿಯಾಗಿರ್ತಾರೆ ಅಂತ ಹೇಳಿ ನಾವು ಸಾಕಷ್ಟು ಟೀಮ್ಸ್ನ ನೇಮಕ ಮಾಡಿ ತಾಂತ್ರಿಕವಾಗಿ ಕೂಡ ಇದನ್ನು ಭೇದಿಸೋದ್ರಲ್ಲಿ ಯಶಸ್ವಿಯಾಗಿರ್ತೀವಿ. ಈ ಪ್ರಕರಣದಲ್ಲಿ ನಮಗೆ ಏನು ಕಂಡು ಬರುತ್ತೆ ಅಂತ ಹೇಳಿದರೆ, ಇದರಲ್ಲಿ ಮುಖ್ಯವಾಗಿ 3 ಜನ ಆರೋಪಿತರು, ಒಬ್ಬರು ಲಿಂಗರಾಜ್, ಇನ್ನೊಬ್ರು ಆದಿತ್ಯ ಮತ್ತೆ ಇನ್ನೊಬ್ರು ರಾಜ್ಕುಮಾರ್ ಅಂತ ಹೇಳಿ 3 ಜನನೂ ಮಹಾರಾಷ್ಟ್ರದಲ್ಲಿ ಅವರು ಜೈಲಲ್ಲಿ ಯಾವ ಸಂದರ್ಭದಲ್ಲಿ ಇರ್ತಾರೆ ಇವ್ರು 3 ಜನಕ್ಕೂ ಪರಿಚಯ ಆಗಿರುತ್ತೆ. ಇವ್ರು 3 ಜನನು ಆ ಟೈಮಲ್ಲಿ ಸಂಚನ ಮಾಡಿಬಿಟ್ಟು ವಾಪಸ್ ಅವರು ರಿಲೀಸ್ ಆಗಿದ ನಂತರ ಕಳ್ತನ ಮಾಡಬೇಕು ಅಂತ ಹೇಳಿ ಒಂದು ಸಂಚನ ರೂಪಿಸ್ಕೊಂಡು ಅವರು ಈ ಸಮಯದಲ್ಲಿ ಬಂದು ಇಲ್ಲಿ ಮನೆಗೆ ಕಳ್ತನ ಮಾಡಿರ್ತಾರೆ. ಈ ಪ್ರಕರಣದಲ್ಲಿ ಒಟ್ಟು ನಮಗೆ 30 ಗ್ರಾಂ ಬಂಗಾರ, 2528 ಗ್ರಾಂ ಅಷ್ಟು ಬೆಳ್ಳಿ, ಒಟ್ಟು ಟೋಟಲ್ ಇದರದ್ದು ನಗದು ವೆಚ್ಚ ಬಂದು 5,20,000 ಅಷ್ಟು ನಮಗೆ ಲಭ್ಯ ಆಗಿರುತ್ತೆ. ಮತ್ತು ನಮ್ಮ ತಂಡಗಳು ಇದನ್ನು ಭೇದಿಸಿ ಇದನ್ನು ರಿಕವರಿ ಮಾಡೋದ್ರಲ್ಲಿ ಯಶಸ್ವಿ ಆಗಿರ್ತಾರೆ. ಇವರು ಮೂಲತಃ ಒಬ್ಬ ಆರೋಪಿ ಬಂದು ಮಧ್ಯಪ್ರದೇಶವನಾಗಿದ್ದು, ಇನ್ನಿತರ ಅವನು ತೆಲಂಗಾಣದವನಾಗಿದ್ದು, ಈ ಪ್ರಕರಣ ಮಾಡಬೇಕು ಅಂತ ಹೇಳಿ ತೆಲಂಗಾಣದಲ್ಲಿ ಅವರ ಫ್ರೆಂಡ್ ಜೊತೆ ಒಂದು ಕಾರನ್ನು ಕೂಡ ತಂದಿದ್ದು, ಆ ಕಾರನ್ನು ಕೂಡ ನಾವು ಈ ಸಮಯದಲ್ಲಿ ಜಪ್ತು ಮಾಡಿರ್ತೀವಿ. ಈ ಒಂದು ಪ್ರಕರಣದಲ್ಲಿ ನಮ್ಮ ಅಧಿಕಾರಿ ಮತ್ತು ಸಿಬ್ಬಂದಿಯವರು ಬಹಳ ಕಷ್ಟಪಟ್ಟು ಕೆಲಸ ಮಾಡಿ ಆಲ್ಮೋಸ್ಟ್ ಒಂದು 3,500ದಿಂದ 4,000 ಕಿಲೋಮೀಟರ್ ಓಡಾಡಿ ಅನೇಕ ಜಾಗಕ್ಕೆ ಹೋಗಿ ಈ 3 ಜನ ಆರೋಪಿತರ ಹಿನ್ನೆಲೆ ನೋಡಿದರೆ ಅದರಲ್ಲಿ ಒಬ್ಬನಿಗೆ ಸಾಕಷ್ಟು ಪ್ರಕರಣ ದಾಖಲಾಗಿರುತ್ತೆ. ಅವನ ಮೇಲೆ ಹಾಸನದ ಬೇಳೂರಲ್ಲಿ ಮತ್ತು ಬೈಲೊಂಗಲ್ಲಿ ಮತ್ತು ಸೋಲಾಪುರಲ್ಲಿ ಮತ್ತು ಮಂಕಿಯಲ್ಲಿ ಮನೆ ಕಳ್ತನ ಪ್ರಕರಣ ದಾಖಲಾಗಿದ್ದು, ಇನ್ನು ಒಬ್ಬ ಆರೋಪಿತರ ಮೇಲೆ ಒಂದು ಕೊಲೆಗೆ ಪ್ರಯತ್ನ ಕೇಸ್ ಕೂಡ ದಾಖಲಾಗಿರುತ್ತದೆ. ಇನ್ನು ಇತರೆ ಆರೋಪಿ 3ನೇವನು ಅವನ ಮೇಲೆ NDPS ಪ್ರಕರಣ ದಾಖಲಾಗಿದ್ದು, ಇವರು ಹ್ಯಾಬಿಚುವಲ್ ಅಫೆಂಡರ್ಸ್ ಆಗಿರ್ತಾರೆ. ಸೊ ಇಂಥ 3 ಜನನ ನಾವು ಭೇದಿಸಿ ಅವ್ರನ್ನ ಹಿಡಿದು ಈಗ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸೋದ್ರಲ್ಲಿ ಮತ್ತು ಎಲ್ಲ ರೀತಿ ನಮ್ಮ ಕಂಪ್ಲೇನೆಂಟ್ ಏನು ಹೇಳ್ತಾರೆ ಅವರ ಹೇಳಿಕೆ ಪ್ರಕಾರ ನಾವು ಏನೇನು ವಸ್ತು ಕಳ್ತನ ಆಗಿತ್ತು ಇನ್ಕ್ಲೂಡಿಂಗ್ ಕಾರ್ ಎಲ್ಲನೂ ನಾವು ಈ ಸಮಯದಲ್ಲಿ ಸೀಸ್ ಮಾಡಿರ್ತೀವಿ. ಇವರು 3 ಜನನು ಫಸ್ಟು ಭೇಟಿಯಾಗಿದ್ದು ಮಹಾರಾಷ್ಟ್ರ ಜೈಲಲ್ಲಿ, ಆ ನಂತರ ಒಬ್ಬನ ಹಿಡಿದ ಮೇಲೆ ಇನ್ನೊಬ್ಬದು ಮಾಹಿತಿ ಕೊಟ್ಟರು. ಆ ಸಮಯದಲ್ಲಿ ಒಬ್ಬರನ್ನ ಬೇರೆ ಬೇರೆ ಕಡೆ ಇಟ್ಕೊಂಡ್ಬಂದ್ವಿ. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.